ರೆಡಿ ಕ್ರಮವನ್ನ ತಗೋಬೇಕು. ಯಾವ್ಯಾವ ತರ ಯೋಜನೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾನು ಹೇಳೋದಲ್ಲ, ನಾನು ಬಹಳಷ್ಟು ಜನ ಪೇಷಂಟ್ಸ್ ಒಟ್ಟಿಗೆ ಮಾತಾಡಿದ್ದೀನಿ. ಅವರ ಅಭಿಪ್ರಾಯನ ನಾನು ತಿಳ್ಕೊಂಡಿದ್ದೀನಿ. ಮೊದಲಿದ್ದ PHC ಕೆರೂರಿಗೂ ಈ PHCಗೂ ಬಹಳ ವ್ಯತ್ಯಾಸ ಇದೆ. ಮತ್ತು ಅದೇ ಅಲ್ಲದೆ ಅವರು ಈವನ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ನ್ಯಾಷನಲ್ ಲೆವೆಲಲ್ಲೂ ಸಹ ಅವರಿಗೆ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಸಿಕ್ಕಿದೆ. ಆಮೇಲೆ ಬಹಳ ಸ್ವಚ್ಛತೆಯನ್ನ ಸಹ ನೀವು ನೋಡಿ, ಯಾವ್ದಾದ್ರು PHCಗೆ ಹೋದಾಗ ವಾಸನೆ ಬರ್ತಿರುತ್ತೆ, ಬಾತ್ರೂಮ್ಗಳು ಸರಿಯಾಗಿ ಸ್ವಚ್ಛ ಮಾಡಿರಲ್ಲ. ನೀವು ನಂಬೋದಿಲ್ಲ, ನಾನು ಎಂತ PHC ನೋಡಿದ್ದೀನಿ ಅಂತಂದ್ರೆ ಇರೋ ಬಾತ್ರೂಮಲ್ಲೂ ಜನ ಯೂಸ್ ಮಾಡಿದ್ರೆ ಅದನ್ನ ಒಂದು ಡಮ್ಮಿ ಮಾಡಿರ್ತಾರೆ. ಆ ಥರ PHCಗಳನ್ನು ನಾನು ನೋಡಿದ್ದೀನಿ. ಹಾಗೆ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲಾ ಕೆರೂರಿನ ಒಂದು PHC ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನನ್ಗೆ ಅದರ ಮೇಲೆ ಬಹಳ ಗೌರವ ಇದೆ, ಅಭಿಮಾನ ಇದೆ. ಸರ್ಕಾರ ಸಿಗೋದು ಬಹಳ ಕಷ್ಟ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ನೀವು ಕರೀತಾರೆ ಸರ್ಕಾರದಲ್ಲಿ, ನೀವು ಬನ್ನಿ ಅಂಥೇಳಿ ಏನು ಜಾಬಿಗೆ ಕರೆದಾಗ ಭಾಳ ಕಡಿಮೆ ರೀ ಸರ್ಕಾರಿ ಹುದ್ದೆಗೆ ಬಂದು ಸೇರ್ಕೊಳ್ಳೋರು. ಎಸ್ಪೆಷಲಿ ರೇಡಿಯಾಲಜಿಸ್ಟು ಭಾಳ ಕಡಿಮೆ ರೀ. ಬಟ್ ಇಲ್ಲಿ ಅದು ಬೇಕಾಗತ್ತೆ. ಒಬ್ಬರು ರೇಡಿಯಾಲಜಿಸ್ಟ್ ಬೇಕು ಮೇಡಮ್, ಸ್ಕ್ಯಾನಿಂಗಿಗೆ ನಾವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತೇಳಿ ಪೇಷಂಟ್ಸು ಸಹ ಹೇಳಿದ್ದಾರೆ. ಬಟ್ ನಾನು ಅದನ್ನು ನಾಳೆ ನಾನು ಆರೋಗ್ಯ ಸಚಿವರಿಗೂ ಸಹ ಅಲ್ಲಿನ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಸಹ ನಾನು ಆಯೋಗದಿಂದ ಒಂದು ಲೆಟರ್ನ ನಾನು ಬರೀತೇನೆ. ಆದಷ್ಟು ಬೇಗ ಇಲ್ಲಿನ ಯಾವುದೇ ಸಿಬ್ಬಂದಿ ಕೊರತೆ ನಾನು ಅವರಿಗೆ ಮೆಮೊರೆಂಡಮ್ ಕೊಡಕ್ಕೆ ಹೇಳಿದ್ದೀನಿ. ಅದನ್ನು ನಾನು ಕ್ರಮವನ್ನು ತಗೋಬೇಕು. ಯಾವ್ಯಾವ ಥರ ಯೋಜನೆಗಳನ್ನು ಅನುಸರಣೆ ಮಾಡ್ತಾ ಇದ್ದಾರೆ, ಯಾವ ಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ಇದೆಲ್ಲನೂ DC ಅವರು ನನಗೆ ಲೆಟ್ರ್ ಬರೀಬೇಕು. ಅದು ಮುಖ್ಯಮಂತ್ರಿಗಳು ಗಮನಕ್ಕೂ ಹೋಗುತ್ತೆ. ಈಗ ನೋಡಿ, ಕೋಲ್ಕತ್ತಾ ಇನ್ಸಿಡೆಂಟ್ ಆದಮೇಲೆ ನಾನು 31 ಜಿಲ್ಲೆಗಳಿಗೂ ಎಲ್ಲ ಜಿಲ್ಲೆಯ ಅಧಿಕಾರಿಗಳು COಗಳಿಗೆ ಲೆಟ್ರ್ ಬಂದಿದ್ದಾರೆ ಆಯೋಗದಿಂದ. ಯಾವ್ಯಾವ ಥರ ಲೋಕಲಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಏನೇನು ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಎಸ್ಪೆಷಲಿ PG ಹಾಸ್ಟೆಲ್ಸು ಮತ್ತು ಆಸ್ಪತ್ರೆಗಳಲ್ಲಿ, ಕಾಲೇಜ್ಗಳಲ್ಲಿ, ಶಾಲಾಗಳಲ್ಲಿ ಎಲ್ಲ ಕಡೆ ಯಾವ ಥರ ಭದ್ರತೆಯನ್ನು ಮತ್ತು ಸುರಕ್ಷತೆ